ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಥೈಲ್ಯಾಂಡ್ ಟ್ರಿಪ್ ಎಲ್ಲ ಮುಗೀತು, ಬೆಂಗಳೂರಿಗೂ ಬಂದಾಯಿತು. ಸೊ ಬೆಂಗಳೂರಿಂದ ಇವಾಗ ಮ್ಯಾಂಗ್ಳೂರ್ ಹೊರಡ್ತಾ ಇದ್ದೀನಿ. ಸೊ ನನ್ನ ಫ್ಯಾಮಿಲಿ ಜೊತೆ, ನನ್ನ ಹೆಂಡತಿ, ಮಗು ಎಲ್ಲ. ಬಟ್ ಗೈಸ್, ಒಂದು ವಿಶೇಷತೆ ಏನಂತ ಹೇಳಿದ್ರೆ, ನಾನು ಇಲ್ಲಿಂದ ಮಂಗ್ಳೂರ್ಗೆ ಹೋಗ್ಬೇಕಿತ್ತು, ಬಟ್ ನಾನು ಮಂಗ್ಳೂರ್ಗೆ ಹೋಗ್ತಾ ಇಲ್ಲ. ಸೊ ನಾನು ಇಲ್ಲಿಂದ ಮೈಸೂರು ಹೋಗ್ತಾ ಇದ್ದೀನಿ. ನನ್ನ ಹೆಂಡತಿಗೆ ಈ ವಿಷಯ ಗೊತ್ತಿಲ್ಲ, ನಾನು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಅವಳಿಗೆ. ಸೊ ಚಾಮುಂಡಿ ಬೆಟ್ಟಕ್ಕೆ ತಾಯಿ ದರ್ಶನ ಮಾಡ್ಬೇಕಂತ ನನ್ನೊಂದು ಮಾತಿತ್ತು, ಮಗು ಆದ್ಮೇಲೆ ಕರ್ಕೊಂಬರ್ತೀನಿ ಅಂತೇಳಿ. ಸೊ ಅದಕ್ಕೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಅವಳಿಗೊಂದು ಸರ್ಪ್ರೈಸ್ ಕೊಡುವ ಅಂತೇಳಿ. ಗಾಯ್ಸ್, ತುಂಬಾ ಚೆನ್ನಾಗಿರುತ್ತೆ, ಎಕ್ಸೈಟಿಂಗ್ ಆಗಿರುತ್ತೆ. ವಿಡಿಯೋ ಇದು ಸೂಪರ್ ಆಗಿರುತ್ತೆ ಅಂತ ಅನ್ಕೊಂತೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ಹೀಗೆ ಮಾಡ್ತಾರಿ, ಹಾಗೆ ನಮ್ಗೆ ಸಪೋರ್ಟ್ ಮಾಡ್ತಾರಿ. ಥ್ಯಾಂಕ್ ಯು ವೆರಿ ಮಚ್. ಲೆಟ್ಸ್ ಗೋ. ಸೊ ಗಾಯ್ಸ್, ನಾವು ಇಲ್ಲಿಂದ ಹೊರಟ್ವಿ ನಮ್ಮ ಫ್ಯಾಮಿಲಿ ಜೊತೆ. ಅಲ್ಲಿ ನೋಡಿ, ನಮ್ಮ ಅತ್ತೆ ನೋಡ್ತಾ ಇದ್ದಾರೆ ಊರು, ಹೋಟೆಲ್ ಎಲ್ಲ. ಆಮೇಲೆ ಇನ್ನೊಬ್ರು ಇದಾರೆ ಇಲ್ಲಿ, ಈ ಕಡೆ ಇದ್ದಾರೆ. ಬರಮ್ಮ ಈ ಕಡೆ, ಸ್ವಲ್ಪ ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ಮಾಡು. ನೀನ್ ಮಾಡು, ನೀ ಹಾಯ್ ಮಾಡಲ್ವಾ? ಮಾಡಿ ಒಂದ್ಸರಿ. ಓಯ್. ಅವ್ರು ಸ್ವಲ್ಪ ಇದಾರೆ. ಅದು ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ. ಗೈಸ್, ಈ ರೋಡ್ ಅಲ್ಲಿ ಗಾಡಿ ಓಡಿಸ್ ಮಜಾನೇ ಬೇರೆ. ಇದು ಆಕ್ಚುಲಿ ಇದು ನನ್ನ ಕಾರ್ ತಗೊಂಡು ಫಸ್ಟ್ ಟೈಮ್. ಸೊ ಈ ರೋಡ್ ಅಲ್ಲಿ ಗಾಡಿ ಓಡಿಸೋದು ಮಜಾನೇ ಬೇರೆ. ಸೊ ಬೈಕ್ ಓಡಿಸಿದೀನಿ ನಾನು ಅವಾಗ, ಬಿಫೋರ್ ಟೋಲ್ಕಿಂತ ಮೊದಲು. ಆಮೇಲೆ ಫಸ್ಟ್ ಟೈಮ್ ನನ್ನ ಕಾರ್ ನಾನು ಓಡಿಸ್ತಾ ಇರೋದು. ಸೊ ಲಿಮಿಟ್ಸ್ ಇದೆ, 120 ಮೇಲೆ ಹೋಗಂಗಿಲ್ಲ, 120 ಒಳಗೇನೆ ಓಡಿಸ್ಬೇಕು. ಸೊ ನನ್ನ ಮಗು ಇರೋದ್ರಿಂದ ನಾನು 80-100 ಅಲ್ಲೇನೆ ಇರ್ತೀನಿ ಮೋಸ್ಟ್. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ರೋಡ್ ಮಾತ್ರ. ಇದು ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೊ ನಮ್ಮ ದೇಶದಲ್ಲಿ ಪ್ರತಿ ಒಂದು ಸಿಟಿಯಲ್ಲಿ ಈ ತರ ರೋಡ್ಗಳು ಆಗ್ತಾ ಇದೆ. ಸೊ ಬಿಕಾಸ್ ಆಫ್ ದ ರೀಸನ್ ಮೋದಿಜಿ. ಒಳ್ಳೆ ನಾಯಕ ಸಿಕ್ಕಿದ್ರೆ ಆ ದೇಶ ಡೆವಲಪ್ ಆಗುತ್ತೆ ಅನ್ನೋದಕ್ಕೆ ಅವರೇ ಕಾರಣ. ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡ್ ಅಂದ್ರೆ. ಇದು ಫುಲ್ ಫ್ಲೈಓವರ್ ಇದು. ಸೊ ಬ್ಯಾಂಗ್ಳೂರಿಂದ ರೋಡ್ ಸ್ಟಾರ್ಟ್ ಆಗ್ಬಿಟ್ರೆ, ಸೊ ಅಪ್ ಟು ಮೈಸೂರು ತನಕ ಇದು ರೋಡ್ ಎಂಡ್ ಆಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಿಫೋರ್ ನಾವು ಬ್ಯಾಂಗ್ಳೂರಲ್ಲಿ ಇರ್ಬೇಕಾದ್ರೆ ಇದು ಡಬಲ್ ರೋಡ್ ಇತ್ತು. ಡಬಲ್ ರೋಡ್ ಅವಾಗ 3 ಅವರ್ಸ್ ತಗೊಳ್ಳೋದು ನಮ್ಗೆ ಇಲ್ಲಿಂದ ಹೋಗೋದಂದ್ರೆ. ಸೊ ಇವಾಗ ಕಾರಲ್ಲಿ ಜಸ್ಟ್ 1.5 ಅವರ್ಸ್, 1 ಅವರ್ಸ್ 20 ಮಿನಿಟ್ಸ್. ನಾನೇನಾದ್ರು ಕರೆಕ್ಟ್ ಆಗಿ ಚಚ್ಚಿದ್ರೆ ಇದು 1 ಅವರ್ಸ್ ಅಲ್ಲಿ ಹೋಗ್ಬಿಡ್ತೀವಿ. ಬಟ್ ನಿಧಾನವೇ ಪ್ರಧಾನ, ಅವಸರವೇ ಅಪಘಾತಕ್ಕೆ ಕಾರಣ. ಮೇನ್ ರೀಸನ್ ಮಗು ಇರೋದಷ್ಟೇ. ಸೊ ಮೇನ್ ರೀಸನ್ಸ್ ಮಗು ಇರೋದು, ಅದಕ್ಕೆ ಆರಾಮಾಗಿ ಹೋಗೋಣ ಅಂತ. ಸೊ ಮೈಸೂರ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ, ಮೈಸೂರ್ಗೆ ಹೋಗ್ತಾ ಇದ್ವಿ. ಫಸ್ಟ್ ಟೈಮ್ ನಾನು ಮದುವೆ ಆದ್ಮೇಲೆ ಹೆಂಡತಿಗೆ ಮೈಸೂರ್ನ ಕರ್ಕೊಂಡು ಹೋಗ್ತಾ ಇರೋದು. ನಾವು ತುಂಬಾ ಟೈಮ್ ಡಿಸ್ಕಷನ್ ಮಾಡಿದ್ವಿ ಮೈಸೂರ್ಗೆ ಹೋಗೋಣ ಅಂತ. ಬಟ್ ಮಡಿಕೇರಿ ಎಲ್ಲ ಹೋಗಿದ್ವಿ, ಚಿಕ್ಕಮಂಗ್ಳೂರ್ ಹೋಗಿದ್ವಿ, ಮೈಸೂರ್ಗೆ ಹೋಗಿರ್ಲಿಲ್ಲ. ಸೊ ಯಾಕೆಂದ್ರೆ ನಾನು ನಿಮ್ಗೆ ಅವಾಗ ಹೇಳ್ದಾಗೆ ಆ ಚಾಮುಂಡಿ ಬೆಟ್ಟಕ್ಕೆ ನನ್ಗೆ ಅಲ್ಲಿ ಹೋಗ್ಲಿಕ್ಕಿದೆ, ಹೆಂಡತಿ ಮಗನ್ ಕರ್ಕೊಂಡು. ಯಾಕಂದ್ರೆ ನಾನು ಅದನ್ನ ಹೇಳ್ಕೊಂಡಿದ್ದೆ ಕರ್ಕೊಂಡ್ ಬರ್ತೀನಿ ಅಂತ. ಸೊ ಇವತ್ತು ಆ ದಿನ ಗೈಸ್. ಸೊ ಹಂಗೆ ನೋಡೋಣ ನಾವ್ ಎಲ್ಲಿ ಹೋಗ್ತೀವಿ ಅಂತೇಳಿ. ಬಟ್ ತುಂಬಾ ಚೆನ್ನಾಗಿರುತ್ತೆ ಈ ಜರ್ನಿ. ಓಕೆನಾ? ಕೊನೆ ತನಕ ವಿಡಿಯೋನ ನೋಡೋದೇ ಮರಿಬೇಡಿ ಅಷ್ಟೇ. ಗೈಸ್, ಒಂದು ಪ್ಲೇಸಿಗೆ ಬಂದ್ವಿ ನಾವು. ಯಾವ್ದಂದ್ರೆ ಪಯಣ ಅಂತ ಇದೆ. ಇದು ಕಾರ್ದು ಒಂದು ಮ್ಯೂಸಿಯಂ ಅಂತೆ. ನೋಡೋಣ. ನೋಡಿ, ಇಲ್ಲಿಂದ ಕಾಣಿಸುತ್ತೆ ನಿಮ್ಗೆ, ಈ ತರ ಇದೆ. ಬನ್ನಿ ನೋಡೋಣ. ಸಿಕ್ಕಾಪಟ್ಟೆ ಬಿಸಿಲುಂಟು, ಅಲ್ಲಿ ಕ್ಯಾಬ್ ತಗೊಂಡಿಕ್ಕೆ ತುಂಬಾ ಒಳ್ಳೇದಾಯ್ತು. ಗೈಸ್, ವಿತ್ ಫ್ಯಾಮಿಲಿ ನಾವು ಹೋಗ್ತಾ ಇದೀವಿ. ಎಲ್ಲಿ ಅಂದ್ರೆ ಅವಳಿಗೆ ಗೊತ್ತಾಯ್ತದು. ಸೊ ನಾವು ಕರ್ಕೊಂಡು ಹೋಗಿದ್ದ ಮೊದಲನೇ ಶೀಸ್ ಗೆಸ್, ಅವರು ತಂಗಿರು ಯಾರೋ ಹೇಳಿದಾರೆ. ಸರ್ಪ್ರೈಸ್ ಆಗಿಲ್ಲ, ಅದು ಸರ್ಪ್ರೈಸ್ ಹೋಯ್ತದು. ಸೊ ಪರವಾಗಿಲ್ಲ. ನಾವು ಆಕ್ಚುಲಿ ನನ್ನ ಫ್ರೆಂಡ್ ನನ್ಗೆ ಹೇಳ್ದ, ಏನಂತ ಹೇಳಿದ್ರೆ ಇಲ್ಲೊಂದು ಪಯಣ ಅಂತ ಇದೆ, ಅಲ್ಲಿ ಹೋಗ್ಬಾ ನೀನು, ಒಂದು ಮ್ಯೂಸಿಯಂ ಇದೆ ಕಾರ್ದು ಅಂತೇಳಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಯಾರಾದ್ರೂ ಮೈಸೂರಿಗೆ ಬಂದ್ರೆ ಇದೊಂದು ನೋಡೋದು ಮಾತ್ರ ಮರಿಬೇಡಿ ನೋಡಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಾರಿ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಕಾರ್ ತಗೊಂಡ್ಬಂದ್ರೆ ಅದು ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಫ್ಯಾಮಿಲಿ ಕರ್ಕೊಂಡು ಒಂದ್ಸಲಿ ಹೋಗ್ತೀನಿ. ಸೊ ಗೈಸ್, ನೋಡಿದ್ರಲ್ಲ, ನೋಡ್ತೀನಿ ನೋಡಿ. ಒಂದು ಫುಲ್ ಟೈರ್ ತರ ಮಾಡಿದ್ದಾರೆ, ಒಂದು ವೆಹಿಕಲ್ ಟೈರ್ ತರ ಮಾಡಿದ್ದಾರೆ. ಒಂದು ಮ್ಯೂಸಿಯಂ ಒಂದು ಟೈರ್ ತರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ನೋಡಿ.
ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಈಗ. ಎಂಟರ್ ಆಗ್ತಾ ಇದೀನಿ ನಾನು. ಸೊ ಟಿಕೆಟ್ ಇಲ್ಲಿ ತಗೋಬೇಕು ಅನ್ಸುತ್ತೆ. ಇದೊಂಥರ ಕಾರ್ ಮ್ಯೂಸಿಯಂ ಎಲ್ಲ ಇದೆ. ಇದು ಚೆನ್ನಾಗಿದೆ. ಸೊ ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಸೊ ಗೈಸ್, 300 rupees 300 rupees ತಗೊಂಡ್ರು 4 ಪರ್ಸನ್ಗೆ. ಸೊ 4 ಜನರಿಗೆ 300 ರೂಪಾಯಿ ಅಂತ ಇದೆ. ನೋಡಿ ಹೊಸ ಎಷ್ಟು ಚೆನ್ನಾಗಿದೆಯಲ್ಲ ಇದು. 4 ಜನರಿಗೆ 300 ರೂಪಾಯಿ ಅಂತ ತಗೊಂಡ್ರು. ಸೊ ಫ್ಯಾಮಿಲಿ ಎಲ್ಲ ಬಂದ್ರೆ ಇಲ್ಲಿ ಆರಾಮಾಗಿ ಬರ್ಬೋದು ಅಂತ ಅನ್ಕೋತೀನಿ. ಸೊ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಸೊ ನಿಮ್ಗೊಂದು ಸ್ಪೆಷಲ್ ಕಾರ್ ತೋರಿಸ್ತೀನಿ. ಯಾರ್ದು ಗೊತ್ತಾ ಕಾರ್ ಅಂದ್ರೆ? ನೋಡಿ, ಇವ್ರದ್ದು ಈ ಕಾರ್ ಇದು. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವ್ರ ಕಾರ್, ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವ್ರ ಕಾರ್ ಇದು. ಸೊ ಅವ್ರ ಫಸ್ಟ್ ಕಾರ್ ಅನ್ಸುತ್ತೆ ಇದು. ಆವಾಗ ತುಂಬಾ ಫೇಮಸ್ ಇದು. ಫೋರ್ಡ್ ಫರ್ಮಿನೋ ಯಾವ್ದಂತ ಗೊತ್ತಾಗ್ತಿಲ್ಲ ನಂಗೆ. ಮಾಡೆಲ್ ನಂಬರ್ 1962 ಇಲ್ಲಿ ಬರ್ತಿದ್ದಾರೆ ನಮ್ಗೆ. ಯಾವ್ದು ಸ್ಟ್ಯಾಂಡರ್ಡ್ ಇಂಗ್ಲೆಂಡ್ ಕಾರ 1962 ಸ್ಟ್ಯಾಂಡರ್ಡ್. ಆವಾಗಿಂದು ಪ್ರೀಮಿಯಂ ಕಾರ್ ಇದು. ಸೊ ಇಲ್ಲಿ ಹಾಕಿದಾರೆ ನೋಡಿ. ಅಲ್ಲ, ನಿಮ್ ತಗೊಳಲ್ಲ, ಟಿಕೆಟ್ ಕೊಡ್ತಾ ಎಂಟ್ರಿ ಮಾಡ್ತಾ ಇದೀನಿ. ಸೊ ನೋಡಿ, ಮ್ಯೂಸಿಯಂ ಇದು ತುಂಬಾ ಚೆನ್ನಾಗಿದೆ. ನಮ್ದು ಹಳೆ ಕಾಲದೆಲ್ಲ ಮೊದ್ಲೆಲ್ಲ ಏನೇನಿದೆ ಎಲ್ಲಾನು ಇಲ್ಲಿ ಇಟ್ಟಿದ್ದಾರೆ. ಸೊ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಇದನ್ನು ಮಾಡಿರೋದು. ಮ್ಯೂಸಿಯಂ ಇಲ್ಲಿ ಮೈಸೂರಲ್ಲಿ ತುಂಬಾ ಚೆನ್ನಾಗಿದೆ. ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಸೊ ನಾನು ಥೈಲ್ಯಾಂಡ್ ಮ್ಯಾನ್, ಥೈಲ್ಯಾಂಡ್ ಇಂದ ಇಲ್ಲಿ ಬಂದವನು ಥೈಲ್ಯಾಂಡ್ ಮ್ಯಾನ್ ಆಗಿದ್ದೀನಿ. ಕ್ಯಾಪ್ ಹಾಕೊಂಡಿದ್ದೀನಿ. ಸೊ ಇದೊಂದು ಸ್ವಲ್ಪ ಬೇರೆ ಸ್ಟೈಲ್ ಆಗಿದೆ. ಇರ್ಲಿ ಅಲ್ವಾ, ಚೆನ್ನಾಗಿದೆ. ನೋಡಿ, ಹಳೆ ಕಾಲದ ಚಕ್ರಗಳು ಇದೆಲ್ಲ ಇಲ್ಲೆಲ್ಲ ನೋಟ್ ಮಾಡಿದ್ದಾರೆ. ವೀಲ್ ಆಫ್ ಟೆಂಪಲ್ ಚಾರಿಟಿ 1900 ಅಂತ ಇದು. 1900 ಇಯರ್ಸ್ ಆವಾಗದಂತೆ ಇದು. ಸೊ ಇದೆಲ್ಲ ಮೊದ್ಲಿಂದೆಲ್ಲ ಇದೆ. ಇದು ಹಳೆ ನೋಡಿಲ್ಲಪ್ಪ, ಆ ಕಾರ್ಗಳೆಲ್ಲ ಇಲ್ಲಿದೆ. ಇಲ್ಲಿ ನೋಡಿ, ಇದೆಲ್ಲ ಆವಾಗಿನ ರಾಜರ ಕಾಲದಲ್ಲಿ ಇದೆಲ್ಲ ಇದ್ದಿದ್ದು ಅನ್ಕೊಂತೀನಿ ನಾನು. ಸೊ ರಾಜರ ಕಾಲದಿಂದ ಇದ್ದಿದ್ದು ಅನ್ಕೊಂತೀನಿ. ನೋಡಿ ಕಾರ್ಸ್ ಗಳೆಲ್ಲ ನೋಡಿ. ಇದೆಲ್ಲ ಇಲ್ಲಿಂದ ಆದ ನಂತರ ನೆಕ್ಸ್ಟ್ ನೆಕ್ಸ್ಟ್. ಸೊ ಇದ್ರದ್ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದು ಕಾರ್ ಅನ್ಸುತ್ತೆ. ಐ ಥಿಂಕ್ ಸೊ, ನಂಗೆ ಗೊತ್ತಿಲ್ಲ. ಸೊ ಇದ್ರದ್ದು ನೆಕ್ಸ್ಟ್ ಸ್ಟೆಪ್ ಕಾರ್ ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ಕಾರ್. ವಾವ್ ಅನ್ಸ್ತಾ ಇದೆ ನಂಗೆ ಇದೆಲ್ಲ ನೋಡ್ಕೊಂಡು. ಚೆನ್ನಾಗಿದ್ಯಾ? ಹೆಂಗಿದೆ ಇದು? ಅಲ್ಲ, ಇದು ಮ್ಯೂಸಿಯಂ ಹೆಂಗಿದೆ ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಇದೆಲ್ಲ ಇಟಲಿ ಕಾರ್ ಅಂತ. ಸೊ ಸ್ಟೋರೀಸ್ ಬಿಹೈಂಡ್ ದ ಕಾರ್. ನೆಕ್ಸ್ಟ್ ಲೆವೆಲ್ ಇದೆ ಇದು. ನಾನು ಫಸ್ಟ್ ಒಂದ್ಸಲ ನೆಕ್ಸ್ಟ್ ಲೆವೆಲ್ ಇದೆ. ಒಂದೊಂದು ಕಾರು ಇದೆಲ್ಲ ಕಾರ್ ಓಡಿಸ್ಬೇಕು ಅನ್ಸಿದೆ ನಂಗೆ. ಹಂಗಿದೆ ಇದು ಕಾರ್ ಎಲ್ಲ ಬ್ಯೂಟಿ ಆಗಿದೆ. ಈಗ ಓಡಿಸ್ಬೇಕು ಅಂದ್ರೂ ಸಿಗಲ್ಲ ಇದು. ನೋಡಿ ಕಾರ್ಸ್ ಹೇಗಿದೆ ಅಂತ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಇದು ಕಾರ್ಸ್ ಎಲ್ಲ. ತುಂಬಾ ಜನ ಟೂರಿಸ್ಟ್ ಬರ್ತಾರೆ ಇಲ್ಲಿ. ತುಂಬಾ ಜನ ಟೂರಿಸ್ಟ್ ಬರ್ತಾರೆ ನೋಡಕ್ಕೆ ಅಂತೇಳಿ ಬಂದಿದ್ದಾರೆ. ಬೈಕ್ಸ್ ಬೇರೆ ಇದೆ, ಬೈಕ್ಸ್ ಇದೆ, ಒಳ್ಳೆ ಇದ್ರದ್ದು ಬೈಕ್ಸ್ ಇದೆ, ಕಾರ್ಸ್ ಇದೆ. ನೋಡಿ ಇದೆಲ್ಲ ಕಾರ್ ಎಲ್ಲ ನಾನು ಹಳೇ ಮೂವಿಯಲ್ಲಿ ನೋಡಿರೋದು. ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಅಂಬಾಸಡರ್ ತರ ಕಾಣಿಸ್ತಿದೆ ಅಲ್ಲ ಇದು. ಯಾವ್ದು ಫ್ರೇಜರ್ F47 ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಇದು ಆ ಕಾಲದಲ್ಲಿ ಇದನ್ನ ಓಡಿಸಿದ್ರು ಅವರು. ಸೊ ನೋಡಿ, ರಾಜರು ಆ ಕಾಲದಲ್ಲಿ ರಾಜರು ಇದನ್ನ ಓಡಿಸ್ತಾ ಇದ್ರು. ಈ ಕಾರ್, ಇದೇ ಕಾರ್ 1949 ಆ ಟೈಮಲ್ಲಿ ಈ ಕಾರನ್ನು ಓಡಿಸ್ತಾ ಇದ್ರು. ಈಗ ಬೈಕ್ ಮತ್ತೆ ಕಾರ್ ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಆಯ್ತಾ. ನಂಗೆ ತುಂಬಾ ಕ್ರೇಜ್ ಇದೆ ಕಾರ್ದು. ಬಟ್ ಅದೇ ಹೇಳಿದ್ನಲ್ಲ, ನಮ್ದು ಸಿಚುವೇಶನ್ ನಮ್ದು ತಕ್ಕಂತೆ ನಾವು ಹೋಗ್ಬೇಕು ಅನ್ನೋದಕ್ಕೆ ನಾವು ಬದುಕ್ತಾ ಇದೀವಿ. ಒಂದು ಚೌಕಟ್ಟಲ್ಲಿ ಬದುಕ್ತಾ ಇದೀವಿ, ಚೌಕಟ್ಟಲ್ಲಿ ಜೀವನ ಮಾಡ್ತಾ ಇದೀವಿ. ಬಿಕಾಸ್ ಆಫ್ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಒಂದು ಚೌಕಟ್ಟಲ್ಲಿ ಜೀವನ ಮಾಡ್ತಿರೋದು. ಸಿಕ್ಕದನ್ನೇ ಖುಷಿಯಾಗಿ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇವತ್ತದೇ ಹೇಳಿದ್ನಲ್ಲ, ಒಂದೊಂದ್ಸರಿ ನಾನೇ ಹೇಳ್ಕೊಡ್ತೀನಿ, ಊಟಕ್ಕಿಲ್ಲಾದ್ರೆ ದಿನ ಎಲ್ಲ ನಾನು ನೋಡಿದೀನಿ. ಸೊ ಗಂಜಿ ಸಿಕ್ಕಿದ್ರು ಬಿರಿಯಾನಿ ರೇಂಜ್ ಅಲ್ಲೇ ಫೀಲ್ ಮಾಡ್ಕೊಂಡು ತಿಂತಾ ಇದ್ದೆ ನಾನು. ಇವತ್ತಿ ಸಿಗ್ಲ ಅಂತ ನಾಳೆ ಬಿರಿಯಾನಿನೇ ತಿನ್ಬೇಕು ಅಂತೇಳಿ ಆ ಫೀಲ್ ಅಲ್ಲಿ ಬದುಕ್ತಿದ್ದೆ ನಾನು. ಸೊ ನಂಗೆ ಇದೆಲ್ಲ ನೋಡಿದಾಗ ಹಂಗೆ ಅನಿಸ್ತಾ ಇದೆ. ಆ ಕ್ರೇಜ್ನೆಸ್, ಆ ಖುಷಿ ನಮ್ಗೆ ಇದೆಲ್ಲ ನೋಡಿದಾಗ ಇದೆಲ್ಲ ತುಂಬಾ ಚೆನ್ನಾಗಿದೆ. ಇದು ಈ ಬೈಕ್ಸ್ ಎಲ್ಲ ಇದೆಲ್ಲ ಓಡಿಸ್ಬೇಕು ಅನಿಸ್ತಿದೆ ನಂಗೆ.
ಎಲ್ಲ ತರ ಇದೆ ನೋಡಿ. ಇದೊಂದರ ಯುನೀಕ್ ಆಗಿದೆ ಬೈಕ್ ಇದು. ಇದು ಯಾವಾಗೊಂದಿದು 1962 ಅನ್ಸುತ್ತೆ. ಬಜಾಜ್ ರಾಜದೂತ್ ಇದು. ಬಜಾಜ್ ರಾಜದೂತ್ ಇದು. ರಾಜದೂತ್ ಅದು ಸುಬೇಗ ಅದು ಸುಬೇಗ ಅಂತ ಬೈಕ್ ಇದು. ಇದು ಆಕ್ಚುಲಿ ಈ ಬೈಕು ಸುಬೇಗ. ಆಮೇಲೆ ಇದೆಲ್ಲ ಗೊತ್ತಿದೆ. ಎಲ್ಲ ಬೈಕ್ಸ್ ಎಲ್ಲ ಇದೆ. ಹೇಗಿದೆ ಎಂತೆಂತ ಕಲೆಕ್ಷನ್ಸ್ ಬೈಕ್ ಇದು. ಇದು ರಾಯಲ್ ಎನ್ಫೀಲ್ಡ್ ಎನ್ಫೀಲ್ಡ್ ಇದು ಫಸ್ಟ್ ನೋಡಿ. ಫಸ್ಟ್ ರಾಯಲ್ ಎನ್ಫೀಲ್ಡ್ ಬಂದಿರೋದು ಹಿಂಗೆ ಈ ತರ ಬಂದಿರೋದು. ಅದು ಎಚ್ ಡಿ. ಇದು ರಾಯಲ್ ಎನ್ಫೀಲ್ಡ್ ಬಂದಿರೋದು ಹೀಗೆ. ಇವಾಗ ಅದರ ಡಿಸೈನ್ ನೀವು ನೋಡ್ತಾ ಇದ್ದೀವಿ, ನಿಮ್ಗೆ ಗೊತ್ತಿದೆ. ಇವಾಗ ಬಂದಿರೋ ಡಿಸೈನ್ ನಿಮ್ಗೆ ಗೊತ್ತಿದೆ. ಸೊ ಮೊದಲು ಬಂದು ಫಸ್ಟ್ ರಾಯಲ್ ಎನ್ಫೀಲ್ಡ್ ಬಂದಿರೋದು ಈ ತರ ನೋಡಿ. 1980 ಇದು ನೋಡಿ ಇಲ್ಲಿದೆ. 1980 ಬಂದಿರೋದು ಈ ತರ. ಗೈಸ್ ನಿಮ್ಗೊಂದು ತೋರಿಸ್ತೀನಿ ನಾನು ವ್ಯಾಲ್ಯೂ ಆಫ್ ಮನಿ ಏನಿರುತ್ತೆ ಅಂತ ಹೇಳಿ. ಸೊ ಇದು ಅಮೆರಿಕನ್ ಬೇಸ್ ಕಾರ್ ಇದು. ಸೊ ನೋಡಿ ಗ್ರೀನ್ ಕಾಣ್ತಾ ಇದನ್ನು ಅಮೆರಿಕನ್ ಬೇಸ್ ಕಾರ್ 1958 ಅಲ್ಲಿ ಬರುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ನೋಡಿ ಇಲ್ಲಿ. ಸೊ ಒರಿಜಿನಲ್ ಪ್ರೈಸ್ ಇಸ್ 12,000 ಅಂತ. ಸೊ 12,000 ಗೈಸ್ 12,000 ರೂಪಾಯಿಗೆ ಒಂದು ಕಾರ್ ಸಿಗೋದು. ಸೊ ಅದು ರುಪೀಸ್ ಡಾಲರ್ ಗೊತ್ತಿಲ್ಲ ನಂಗೆ, ಬಟ್ ಅದ್ರ ವ್ಯಾಲ್ಯೂ ಪೈಸಾ ಇವಾಗ ವ್ಯಾಲ್ಯೂ ಎಷ್ಟು ನನಗಂತೂ ಅರ್ಥ ಆಗ್ತಿರೋದು. ಇದರ ಡಾಲರ್ ಅಲ್ಲಿ ಇಟ್ಟಿದ್ರೆ ಗೊತ್ತಿಲ್ಲ ನನಗೆ. ಸೊ ಡಾಲರ್ ಅಲ್ಲಿ ಇಟ್ಟರೆ 12,000 ಅಂದ್ರೆ ಜಾಸ್ತಿ ಆಯ್ತು. ರುಪೀಸ್ ಅಲ್ಲಿ ಆದ್ರೆ 12,000 ಅಂದ್ರೆ ಇಂಡಿಯನ್ ಕರೆನ್ಸಿ ತುಂಬಾ ಕಡಿಮೆ. ಇದೆ ಗೈಸ್ ವೇಟ್. ನಿಮ್ಗೆ ನಾನು ಇನ್ನೊಂದು ಸ್ಪೆಷಲ್ ಕಾರ್ ತೋರಿಸ್ತೀನಿ. ನನ್ನ ನೆಚ್ಚಿನ ನಾಯಕ, ನನ್ನ ಪ್ರೀತಿಯ ನಾಯಕ, ನಾನು ತುಂಬಾ ಇಷ್ಟಪಡೋ ಹೀರೋ ಅವರು. ಸೊ ಅವ್ರು ಯಾರು ಅಲ್ಲ, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಬಳಸಿದಂತ ಕಾರ್ ಇದು ನೋಡಿ. ವಿಷ್ಣುವರ್ಧನ್ ಸರ್ ಕಾರ್ ಇದು. ಡಸ್ಟನ್ ಇದು, ನಿಶಾನ್ ಅಲ್ಲ, ಡಸ್ಟನ್ ಇದು. ಡಸ್ಟನ್ ಇದು ಹಾಕಿದ್ದಾರೆ. ಡಸ್ಟನ್ ಬ್ಲೂ ವರ್ಡ್ಸ್ ಇದು ಹಾಕಿರೋದು. ಮ್ಯಾನುವಲ್ ಸ್ಪೀಡ್. ಒರಿಜಿನಲ್ ಪ್ರೈಸ್ ಡಾಲರ್ ಅಲ್ಲಿ ಹಾಕಿದ್ದಾರೆ 9,845 rupees. ಸೊ 12,000 ಎಲ್ಲ ಡಾಲರ್ ಅನ್ಸುತ್ತೆ. ಅದು 9,845 rupees ಹಾಕಿದ್ದಾರೆ ಡಸ್ಟನ್ ಡಾಲರ್ ಅಲ್ಲಿ. ಸೊ ಆ ಕಾಲದಲ್ಲಿ ಇದು ಅದು ಡ್ರೈವಿಂಗ್ ಸೀಟ್ ನೋಡಿ ಯಾವ ಕಡೆ ಇದೆ ಅಂತ. ಡ್ರೈವಿಂಗ್ ಸೀಟ್ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಈ ನಮ್ದು ನಾರ್ಮಲಿ ರೈಟ್ ಸೈಡ್ ಈ ಕಡೆ ಬರುತ್ತೆ. ಈ ಕಡೆ ವಿಷ್ಣು ಸರ್ ಗಾಡಿ ಮಿಸ್ಸಿಂಗ್ ಯು. ನೋಡಿದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸ್ತಿದೆ. ಯಾಕೆ ಅಂತ ಹೇಳಿದ್ರೆ ಯಾರಿಗ ಇದೆಲ್ಲ ಫೀಲ್ ಆಗುತ್ತೆ ಅಂದ್ರೆ, ಯಾರು ಕಾರ್ನ ತುಂಬಾ ಇಷ್ಟ ಪಡ್ತಾರೆ ಅವ್ರಿಗೆಲ್ಲ ಇಲ್ಲಿ ಬಂದ್ರೆ ಶಾಕ್ ಆಗೋದಷ್ಟೇ, ಫೀಲ್ ಆಗೋದಷ್ಟೇ. ಒಂದು ನಿಮ್ಗೆ ವುಡನ್ ಕಾರ್ ತೋರಿಸ್ತೀನಿ ಆಯ್ತಾ. ಇದು ಹೆಂಗ್ ಮಾಡಿದಾರೆ ಅಂದ್ರೆ ವುಡನ್ ಅಲ್ಲಿ ಕಾರ್ನ ನೋಡಿ. ಮೇಲ್ಗಡೆ ಫುಲ್ ವುಡನ್ ಇದು. ಈ ರೇಂಜ್ ಅಲ್ಲಿ ಮಾಡಿದ್ದಾರೆ ಕಾರು. ಈ ಕಡೆ ಬಾ. ಸೊ ವುಡನ್ ಕಾರ್ ಇದು ಸಾಕಾಗಿ ಮಾಡಿದ್ದಾರೆ. ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಾರ್ ಇದು. ಸಾಕಾಗಿದೆ ಅಲ್ವಾ? ಸೂಪರ್ ಆಗಿದೆ. ಫುಲ್ ಮೇಲ್ಗಡೆ ವರ್ಕಿಂಗ್ ಪೂರ ವುಡನ್ ಇದು. ಸೊ ಇಲ್ಲಿ ಕಾರ್ದು ಇದಿದೆ. ಮರ್ಸಿಡೀಸ್ ಎಲ್ಲ ನೋಡ್ಬೇಕು ನೀವು. BMW ಮರ್ಸಿಡೀಸ್ ಎಲ್ಲ ಹೆಂಗ್ ಇಟ್ಟಿದ್ದಾರೆ ಅಂದ್ರೆ. ಸೊ BMW ಮರ್ಸಿಡೀಸ್ ಆವಾಗ ಬಂದಿದ್ರಲ್ಲಿ 2008 ನಾವೆಲ್ಲ ನೋಡೇ ಇರಲಿಲ್ಲ. ಸೊ ಅದು ಈ ಲೆವೆಲಲ್ಲಿ ಲಾಂಚ್ ಮಾಡಿದ್ರು ನೋಡಿ. ಮರ್ಸಿಡೀಸ್ BMW ಇದು ಮರ್ಸಿಡೀಸ್ ಇದು. ಸೊ ಇದು ನೋಡಿ ಮಾಡೋಣ. ಯಾರೋ ನಮ್ದು ಎಲ್ಲಿಯವರು ಎಲ್ಲಿಯವ್ರು ನೀವು? ಬೆಳಗಾವದವರು. ನಿಮ್ದು ಕುಂದ ಬೆಳಗಾವ್ ಮೊನ್ನೆ ತಿಂದೆ ನಾನು. ಫೇಮಸ್ ಕುಂದ ಇವರು ಬೆಳಗಾವ್ ಎಲ್ಲಮ್ಮ ಕುಂದ ಮೊನ್ನೆ ತಿಂದೆ. ನಾವು ಶಬರಿಮಲೆಗೆ ಹೋದಾಗ ನಮ್ ಟೀಮ್ ಬೆಳಗಾವದವ್ರು ಇದ್ದಾರೆ. ಸೊ ನಾನು ಸೆಕೆಂಡ್ ವಿಡಿಯೋದಲ್ಲಿ ಹೇಳಿದೆ ಗೈಸ್, ಏನ್ ಗೊತ್ತಾ, ಈ ನಮ್ ನಾರ್ತ್ ಕರ್ನಾಟಕದವ್ರದ್ದು ಮನ್ಸು ಒಂಥರ ದೊಡ್ಡ ಮನ್ಸು ಅವ್ರದ್ದು. ಸೊ ಯಾವುದೇ ಮೂವಿನೂ ಲಾಂಚ್ ಮಾಡಿದ್ರು ನಾರ್ತ್ ಕರ್ನಾಟಕ ಕಡೆ ನೋಡ್ತಾರೆ ಅಂತ. ಯಾಕಂದ್ರೆ ಅವ್ರ ಮನ್ಸೇ ಹಂಗಿದೆ. ಅವ್ರು ನನ್ಗೆ ಮಾತಾಡಿಸಿ ನನ್ನ ID ತಗೊಂಡು ನನ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು. ಅಣ್ಣ ಕೇಳಿದ್ರು, ನೀವು ಯೂಟ್ಯೂಬ್ ಚಾನಲ್ ಇದೆಯಾ, ಯಾವಾಗ ಬರುತ್ತಣ್ಣ ವಿಡಿಯೋ ಇದು ಅಂತ. ಸೊ ಒಂಥರ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ. ಇದು ಒಂಥರ ಅವ್ರು ಬಂದಾಗ ಮಾತಾಡ್ಸಿದಾಗ ತುಂಬಾ ಖುಷಿ ಆಯ್ತು. ನನಗೂ ಮಾತಾಡಿಸಿದ್ರು. ಸೊ ನನ್ನ ಹೆಂಡತಿಗೂ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ಅವ್ರಿಗೆ. ನನ್ಗೆ ಆ ಖುಷಿ ಇದೆ, ಆ ಫೀಲ್ ಇದೆ. ಚೆನ್ನಾಗಿದೆ, ಒಂಥರ ಖುಷಿ ಇದೆ ನೋಡಿ. ಇದೆಲ್ಲ ಯೂನಿಕ್ ಕಾರ್ಸ್ ಇದು. ಸೊ ಗೈಸ್ ಇಷ್ಟೆಲ್ಲ ಕಾರ್ ನೋಡಿದ್ಮೇಲೆ ಲಾಸ್ಟ್ಗೆ ಬಂದಿರೋದು ಇಲ್ಲಿ ಅಂತ ಹೇಳಿದ್ರೆ ನೋಡಿ, ಇದು ನಾವು ನಮ್ಮ ಜನ್ರೇಷನ್ ಅಲ್ಲಿ ನೋಡಿದ ಕಾರ್ ಇದು, ಅಂಬಾಸೆಡರ್. ಸೊ ನಮ್ಮ ಜನ್ರೇಷನ್ ಅಲ್ಲಿ ಬಂದಾಗ ನಾವು ಇದನ್ನ ನೋಡಿದ ಕಾರ್ ಇದು. ಸೊ ಈ ತರ ಕಾರ್ಸ್ಗಳು, ಈ ತರ ಎಲ್ಲ ನಮ್ಮ ಜನ್ರೇಷನ್ ಅಲ್ಲಿ ಬಂದಿದ್ದ ಕಾರ್ಗಳಿದೆಲ್ಲ.
ಸೊ ಎಲ್ಲಾ ಜನರೇಷನ್ ಅಂತ ಕಾರ್ ಇಟ್ಟಿದ್ದಾರೆ. 1947 1987 ಸಮಥಿಂಗ್ ಕಾರ್ ಇಟ್ಟಿದ್ದಾರೆ. ಇದು ನೋಡಿ, ಇದು ಇತ್ತು ನಾನು ಚಿಕ್ಕವನಿರ್ಬೇಕಾದ್ರೆ. ಬಟ್ ಈ ತರ ಕಲರ್ಫುಲ್ ಇರ್ತಿರ್ಲಿಲ್ಲ. ಈ ವ್ಯಾನು ನಾವು ಗಂಗಳಿಯಿಂದ ಗಂಗಳಿಯಿಂದ ಊರಿಗೆ ಹೋಗುವಾಗ ಈ ತರ ವ್ಯಾನ್ದಲ್ಲೇ ಹೋಗ್ತಿದ್ವಿ. ಅವಾಗ ಈ ತರ ವ್ಯಾನೇ ಇರೋದು. ಈಗೆಲ್ಲ ಇದು ನೋಡಿ ಕಲರ್ಫುಲ್ ಆಗಿ ಮಾಡಿದ್ದಾರೆ, ಒಂಥರ ಸಖತ್ತಾಗಿ ಮಾಡಿದಾರಲ್ಲ, ಚೆನ್ನಾಗಿದೆ. ಸೊ ಈ ತರ ಕಾರೆಲ್ಲ ಕೊಟ್ಟರೆ ತಗೊಂಡು ಬಿಡೋಣ ಅಂತ ಅನಿಸ್ತಿದೆ ನಂಗೆ. ಆ ಫೀಲ್ ಆಗ್ತಿದೆ. ಇದು ಈ ತರ ಚೆನ್ನಾಗಿದೆ. ಇದು ನಂಗೆ ಇಷ್ಟ ಇದೆ. ಕಲರ್ ಕಾರ್ಗಳೆಲ್ಲ, ಸೊ ಬಣ್ಣದ ಕಾರ್ಗಳೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿ, ಒಂದು ಕಾರ್ದು ಪ್ರತಿ ಒಂದು ಭಾಗನೂ ಬಿಡಿಸಿ ಅದನ್ನ ಇಟ್ಟಿದ್ದಾರೆ ನೋಡಿ. ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲಿ ಇರ್ಬೇಕು ನೋಡಿ, ಯಾವ್ದು ನೋಡಿ ಹೆಂಗ್ ಮಾಡಿದಾರೆ ಅಂತ. ಚೆನ್ನಾಗಿದೆಯಲ್ಲ, ವಾವ್, ತುಂಬಾ ಚೆನ್ನಾಗಿದೆ ನೋಡಿ ಹೆಂಗ್ ಮಾಡಿದಾರೆ ಅಂತ. ಯಾವ್ಯಾವ ಪಾರ್ಟ್ಸ್ ಬರುತ್ತೆ ಏನೇನಂತ ಫುಲ್ ಎಲ್ಲ ತೆಗೆದ್ಬಿಟ್ಟು ಒಂಥರ ಸೆಟಪ್ ಮಾಡಿದ್ರು. ಇಷ್ಟೊಂದಿದೆ ಗೈಸ್ ಕಾರ್ಗಳು. ಎಷ್ಟೊಂದು ಕಾರ್ಗಳಿದೆ. ನೆಕ್ಸ್ಟ್ ಲೆವೆಲ್ ಇದೆ ಕಾರ್. ಇದೆಲ್ಲ ನೋಡ್ತಾ ಇದ್ರೆ ನನಗೆ ಒಂಥರ ಮಾಯಾನಗರಿ ತರನೇ ಇದೆ ನೋಡಿ. ವಾವ್ ಅನ್ಸುತ್ತೆ ನನಗೆ ಇದೆಲ್ಲ ನೋಡಿದ್ರೆ. ಇಷ್ಟು ಚೆನ್ನಾಗಿದೆ ಇದು. ಸೊ ಗೈಸ್, ಇಲ್ಲಿ ಕಾರ್ದೆಲ್ಲ ಮುಗೀತು. ಸೊ ಇಲ್ಲಿ ನೋಡಿ, ನಮ್ದು ವೀರಭದ್ರ ಸ್ವಾಮಿದು ಸ್ಟ್ಯಾಚು ಹಾಕಿದ್ದಾರೆ. ಸೊ ಕಾರ್ದೆಲ್ಲ ಮುಗೀತು ಅಂತ ಮತ್ತೆ ಎಕ್ಸಿಟ್ ಆಗದಂತ ಅನ್ಕೊಂಡೆ ನಾನು. ಸೊ ಕಾರ್ದೆಲ್ಲ ಮುಗೀತು, ಅಲ್ಲಿಂದ ಊಟಕ್ಕೆ ಹೋಗೋಣ ಅಂತ ಅನ್ಕೊಂಡ್ರೆ, ಸೊ ಇಲ್ಲಿ ಮಂಜುಷಾ ಅಂತೇಳಿ ಒಂದು ಎಂಟ್ರಿ ಇದೆ, ಮಂಜುಷಾ ಮ್ಯೂಸಿಕ್ ಅಂತ. ಸೊ ಇಲ್ಲಿ ಸ್ಪೆಷಲ್ ಇದೆ ಎಂಟ್ರಿ. ಆದರೆ ನೋಡಿ, ನಮ್ಮ ತುಳುನಾಡು ಸಂಸ್ಕೃತಿ ಇದು. ಸೊ ತುಳುನಾಡದು ನಮ್ಮದು ಪಂಜುಗ್ಲಿ ದೈವದ ಮುಖ ಮಾಡೋದು, ಮೈಸೂರು ದೇವದ ಮುಖ, ಮೈಸಂದಾನ, ಇದೆಲ್ಲ ಶಿರಡಿ ದೈವದ ಮುಖ ಎಲ್ಲ ಇದೆ. ಇದೆಲ್ಲ ಈ ತರ ನಮ್ಮ ಕಲ್ಚರ್ನ ಇಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಧರ್ಮಸ್ಥಳ ಬಿಟ್ಟು ನೀವು ಮೈಸೂರಲ್ಲೂ ಈ ತರ ಒಂದು ಮ್ಯೂಸಿಯಂ ಮಾಡಿ, ಅದು ನೆಕ್ಸ್ಟ್ ಲೆವೆಲ್. ಅದ್ರದ್ದು ಬ್ಯೂಟಿನೂ ಚೆನ್ನಾಗಿದೆ. ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಮನಸ್ಸಿಂದ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿಮ್ಗೆ ತುಂಬಾ ಖುಷಿ ಆಯ್ತು ನನಗೆ ಇದು ನೋಡಿ. ಸೊ ಹಳೆ ಕಾಲದ ಇದೆಲ್ಲ ಇದೆ ಇಲ್ಲಿ ನೋಡಿ. ಹಳೆ ಕಾಲದ ಸೌಂಡ್ ಅವರೆಲ್ಲ ಏನು ಯೂಸ್ ಮಾಡ್ತಾ ಇದ್ರು ಎಲ್ಲ ಇದೆ. ಇದೆಲ್ಲ ಇಷ್ಟೆಲ್ಲ ಇದೆ. ಇದೆಲ್ಲ ನೋಡಕ್ಕೆ ಎರಡು ಕಣ್ಣುಗಳೇ ಸಾಲ ಅನಿಸಿದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಇದ್ರ ಬಗ್ಗೆ ಹೇಳಕ್ಕೂ ನನಗೆ ಕಡಿಮೆನೇ ಅನಿಸ್ತಾ ಇದೆ ಪದಗಳು. ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ನಾನು ಕರ್ಕೊಬಂದಿ ಅಂತ ಅನಿಸ್ತಿದೆ. ಅನಿಸ್ತಿದೆ. ಸೊ ನಾ ಬರೀ ದೇವಸ್ಥಾನ ಬಗ್ಗೆ ಪ್ಲಾನ್ ಮಾಡಿದ್ವಿ. ಇದು ನನ್ನ ಫ್ರೆಂಡ್ ನಮ್ಗೆ ಸಜೆಸ್ಟ್ ಮಾಡಿ. ಬಟ್ ಚೆನ್ನಾಗಿದೆ. ಗೈಸ್, ಆಗಿನ ಕಾಲದವರು ಎಷ್ಟು ಬುದ್ಧಿವಂತರು ಇದ್ರು ಅಂದ್ರೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಅದಕ್ಕೆ ಎಷ್ಟು ಸಿಸ್ಟಮ್ ಮಾಡಿದ್ರು. ಕರಗಸದು ಈ ಮಜ್ಜಿಗೆ ಕಡಿಯೋದು, ಮತ್ತೆ ಇದೊಂದು ಇಮಿಗೆ ತೋರಿಸ್ತೀನಿ ನಿಮ್ಗೆ ಇದೆಲ್ಲಾದ್ರೂ ನೋಡಿದ್ರಿ ನೀವು? ಗ್ಲಾಸಿನ ಅಂಚು ನೋಡಿದ್ರೆ ನೋಡಿ. ಈಗ ಅಂಚಿಗೆ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ, ನೋಡಿ ಗ್ಲಾಸಿನ ಅಂಚು, ಗಾಜಿನ, ಇದೆಲ್ಲ ಗಾಜಿ, ಕೆಜಿ ಕಲ್ಲು, ಇದೆಲ್ಲ ಅವಾಗಲೇ ತುಂಬಾ ಇದ್ ಮಾಡಿದ್ದಾರೆ. ಸೊ ನಾವೆಲ್ಲ ಅಂಚೆಲ್ಲ ನೋಡಿದ್ರೆ ಹಂಚಿರುತ್ತೆ, ಮಧ್ಯದಲ್ಲಿ ಒಂದು ಗ್ಲಾಸ್ ಇರುತ್ತೆ. ಈಗ ನಮ್ಮನೇಲೂ ಇದೆ ಅದು. ಈಗ ನಮ್ಮ ಊರಲ್ಲಿ ಭಟ್ಕಳದಲ್ಲಿ ಆ ಮನೆಯಲ್ಲೂ ಇದೆ. ನಾರ್ಮಲ್ ಮಣ್ಣಿನ ಹಂಚು, ಅದ್ರ ಮಧ್ಯದಲ್ಲಿ ಗಾಜಿನ ಇದಿದೆ. ಬಟ್ ಇದು ಮೊದಲನೇ ಬರೀ ಫುಲ್ ಅಂಚೆ ಗಾಜಿನ ಮಾಡಿದ್ದಾರೆ ನೋಡಿ. ಎಷ್ಟು ಇದೆಲ್ಲ ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ನಂಗೆ ಇದು ನಂಬಲಿಕ್ಕೆ ಆಗ್ತಾ ಇಲ್ಲ. ಆ ತರ ಎಲ್ಲ ಇದೆ. ಅದೇ ಬಾಣ, ಇದ್ರದ್ದು ಧನುಷ್ ಇದು ಬಾಣ, ಇದು ಬಿಲ್ಲು ಬಾಣ. ಮೈ ಗಾಡ್, ನಾವು ಏನ್ ಮಾಡ್ತಾ ಬಂದ್ವಿ ಇಲ್ಲಿ. ಸೊ ಇಲ್ಲಿ ನೋಡಿದ್ರೆ ಏನೇನೇ ಇದೆ. ನಾನು ಅನ್ಕೊಂತೀನಿ ಈ ವಿಡಿಯೋ ಅಂದ್ರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದೀರಿ, ಸೊ ಯಾರಿಗೆ ಎಲ್ಲ ನೋಡ್ತಾ ಇದಾರೆ ಈ ವಿಡಿಯೋನ, ದಯವಿಟ್ಟು ಮೈಸೂರಿಗೆ ಬಂದ್ರೆ ಈ ಮ್ಯೂಸಿಯಂ ಬರ್ದೆ ಮಾತ್ರ ಹೋಗ್ಬೇಡಿ. ಟುವರ್ಡ್ಸ್ ಬೆಂಗಳೂರು ರೂಟು ಸಿಗುತ್ತೆ ನಿಮ್ಗೆ, ಇಂಟರ್ನ್ ಹಾಕೊಂಡು ಬರ್ಬೇಕು. ಬೆಂಗಳೂರಿಂದ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಮೈಸೂರಿಂದ ಹೋದ್ರೆ ರೈಟ್ ಸೈಡ್ ಅಲ್ಲಿ ಕಾಣಿಸುತ್ತೆ. ದೊಡ್ಡ ಟೈರ್ದು ಒಂದು ರೌಂಡ್ ಶೇಪ್ ಅಲ್ಲಿ ಕಾಣಿಸುತ್ತೆ, ಅದು ಇದೆ. ಜ್ಯುವೆಲರಿ ಬಾಕ್ಸ್ ಎಲ್ಲ ಇದೆ ಇಲ್ಲಿ. ಸ್ಟ್ರೀಟ್ ಲ್ಯಾಂಪ್, ಇದು ಇಂಚಿನು, ಪ್ಲೇಟ್ಸ್, ಇದೆಲ್ಲ ನೋಡಿ. ಇದೆಲ್ಲ ಸೋಪ್, ಇದೆಲ್ಲ ಸ್ವೀಟ್ ಮಾಡೋದು ಅನಿಸ್ತದೆ. ಇದು ಕ್ಯಾಮ್ರಾ ಅನ್ಸುತ್ತೆ ಇದು ನನ್ಗೆ. ಸೊ ಇದು ಕ್ಯಾಮ್ರಾ, ಇದು ಮಷೀನ್ ಕ್ಯಾಮ್ರಾ ಅಲ್ವಾ ಅದು? ಕ್ಯಾಮ್ರಾನ ಮಷೀನ್ ಏನಂತ ಗೊತ್ತಾಗ್ತಿದೆ ನಂಗೆ. ಇದು ಏನಂತ ಹಾಕಿದ್ರೆ ಸ್ಟುಡಿಯೋ ಕ್ಯಾಮ್ರಾ. ಎಸ್, ಕ್ಯಾಮ್ರಾ ಇದು ಕ್ಯಾಮ್ರಾ ಇದು. ಇನ್ನೊಂದು ನಿಮ್ಗೆ ಹೇಳ್ಬೇಕು ಅಂದ್ರೆ ನೋಡಿ, ಇದು ಒಂದು ಟಚ್ ಅಂತ ಹಾಕಿದ್ದಾರೆ. ಪೇಪರ್ ಕತ್ತರಿಸಿ ಯಂತ್ರ ನೋಡಿ. ಸೊ ಪೇಪರ್ ಅನ್ನ ಈ ತರ ಕಟ್ ಮಾಡ್ತಾ ಇದ್ರು. ಸೊ ಫಿಲ್ಟರ್ ಇವಾಗ ಸ್ವಲ್ಪ ಇದೇ ತರ ಇದೆ. ಆಮೇಲೆ ನಿಮ್ಗೆ
ಇದು ಫಿರಂಗಿ ಇಲ್ಲಿ ಹಾಕಿದ್ದಾರೆ. ಫಿರಂಗಿ ಇದೆ, ಆಮೇಲೆ ಬಂದೂಕು, ಆವಾಗಿನ ಕಾಲದಲ್ಲಿ ಬಂದೂಕು, ತಲವಾರುಗಳು, ಕತ್ತಿಗಳು, ಇದೆಲ್ಲ ಹೆಂಗೆ ಇದೆ ನೋಡಿ ಇದು. ಇದೆಲ್ಲ ಹಾಕಿದ್ದಾರೆ. ಸೊ ಆಂಜನೇಯ ವ್ಯಾಯಾಮ ಶಾಲೆ, ಸೊ ಇದ್ರದ್ದೆಲ್ಲ ಗಡಿ ಮನೆದು ಎಲ್ಲ ಹಾಕಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ಬುಲೆಟ್ ಇದು ಬುಲೆಟ್ ಅಂದ್ರೆ ಇದ್ದು ಫಿರಂಗಿದು ಅನ್ಸುತ್ತದು. ಫಿರಂಗಿದು ಇದು ಬುಲೆಟ್ ಅನ್ಸುತ್ತದು. ಕಣ್ಣಿಗೆಲ್ಲ ಉದ್ಲಾಗಿದೆ. ತುಂಬಾ ಚೆನ್ನಾಗಿದೆ ಗೈಸ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ ಇದು. ನೋಡಿ ಇನ್ನೊಂದು ನಿಮ್ಗೆ ತೋರಿಸ್ಬೇಕಂದ್ರೆ ನೋಡಿ ಹೆಂಗ್ ಸೆಟಪ್ ಮಾಡಿದಾರೆ ಅವರು. ತುಂಬಾ ಖುಷಿ ಆಗುತ್ತೆ ನಾನು ನೋಡಿ. ವಾವ್ ಅನ್ಸ್ತಾ ಇದೆ ನಿಮಗೆ. ಸೊ ಗೈಸ್ ಎಕ್ಸಿಟ್ ಆದ್ವಿ. ಸೊ ಒಂದು ಬೇರೆ ಪ್ರಪಂಚಕ್ಕೆ ಹೋಗಿ ಬಂದಂಗಾಯ್ತು ನನಗೆ. ಹಳೇ ಕಾಲದ ಇದೆಲ್ಲ ನೋಡ್ಕೊಂಡು ಇದೆಲ್ಲ ಒಂದು ಬೇರೆ ಪ್ರಪಂಚಕ್ಕೆ ಬಂದಂಗಾಯ್ತು. ಸೊ ನೋಡಿ ಈ ತರ ಇಷ್ಟು ಬ್ಯೂಟಿ ಮಾಡಿದ್ದಾರೆ ಅವರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯ್ತು ನನಗೆ. ಸಖತ್ ಅಂದ್ರೆ ಸಖತ್ತಾಗಿ ಮಾಡಿದ್ದಾರೆ. ಯಾರಾದ್ರೂ ಸರಿ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಮೈಸೂರಿಗೆ ಯಾರಾದ್ರೂ ಬಂದ್ರೆ ಪ್ಲಾನ್ ಮಾಡ್ಕೊಂಡ್ರೆ ದಯವಿಟ್ಟು ಈ ಜಾಗನ ಮಾತ್ರ ದಯವಿಟ್ಟು ಮರಿಬೇಡಿ ಬರಕ್ಕೆ. ಪಯಣ ಅಂತೇಳಿ ಬೆಂಗಳೂರು ರೂಟಲ್ಲಿದೆ, ಮಿಸ್ ಮಾಡಬೇಡಿ. ಗೈಸ್ ಅದಕ್ಕೆ ಹಿಡಿದು ತುಂಬಾ ಎಕ್ಸೈಟಿಂಗ್ ಆಗಿದೆ ಈ ವಿಡಿಯೋ ಅಂತ. ತುಂಬಾ ಚೆನ್ನಾಗಿರುತ್ತೆ ಅಂತ. ಬನ್ನಿ ಹೋಣ. ಸೊ ನೆಕ್ಸ್ಟ್ ನಮ್ದು ವಿಸಿಟು ಇನ್ನೊಂದು ಪ್ಲೇಸ್ಗೆ ಯಾವ್ದಂತ ನಾನ್ ತೋರ್ಸಲ್ಲ, ನೀವೇ ನೋಡಿ ಬನ್ನಿ. ನೋಡಿ ಆಯ್ತು, ಎಲ್ಲ ನೋಡಿ ಆದ ನಂತರ ಮ್ಯೂಸಿಯಂ ಅಂತೂ ಸೂಪರ್ ಆಗಿತ್ತು. ವೀರೇಂದ್ರ ಹೆಗ್ಡೆ ಅವ್ರದ್ದಂತೆ ಎಲ್ಲಾನು. ರೆಸ್ಟೋರೆಂಟ್ಸ್ ಅವ್ರದೇ. ಊಟಕ್ಕಂತ ಬಂದ್ವಿ ನಾವು. ಇಲ್ಲಿ ನಮ್ಮ ಊಟದ ರೋಟಿ ಮತ್ತೆ ಎಲ್ಲ ತಗೊಂಡಿದ್ವಿ. ನನ್ನ ಮಗಳು ಹಾಯ್ ಮಾಡ್ದ. ಹಾಯ್. ಊಟಕ್ಕಂತ ಬಂದ್ವಿ. ಊಟ ಒಂದು ಮುಗಿಸ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ಇದೆ, ಅಲ್ಲಿಗೆ ಹೋಗೋಣ ಆಯ್ತಾ. ಮಗುನ್ ಸ್ವಲ್ಪ ಇಟ್ಕೊಳ್ಳೋದ್ರಿಂದ ಎಲ್ಲ ಒಬ್ಬೊಬ್ರು ಊಟ ಮಾಡಿ ಕಳ್ಸ್ಕೊಟ್ಟೆ. ಸೊ ನಾನೇ ಊಟ ಮಾಡ್ತಿದ್ದೆ ಅಷ್ಟಿಗೆ. ಸೊ ಊಟ ಮಾಡಿ ನಿಮ್ಗೆ ಇದು ಮಾಡೋಣ ಅಂತಿದ್ದೆ, ಬಟ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಫುಡ್ ಗೈಸ್. ನಾನು ಫುಡ್ಡಿ. ನಾನು ವೆಜ್ ಕಡಾಯಿ, ಮಶ್ರೂಮ್ ಕಡಾಯಿ, ಪನ್ನೀರ್ ಕಡಾಯಿ, ನೆಕ್ಸ್ಟ್ ದಾಲ್ ಕಿಚಡಿ, ನೆಕ್ಸ್ಟ್ ಸಖತ್ತಾಗಿ ಮಾಡಿದ್ವಿ. ಸೊ ಅದಕ್ಕೆ ನನಗೆ ವಿಡಿಯೋ ಮಾಡ್ಬೇಕು ಅನ್ಸ್ತು. ಸೊ ಅಪೋಸಿಟ್ ರೆಸ್ಟೋರೆಂಟ್ ಕೂಡ ಇದೆ. ರೋಡ್ ಆಗಿರಲಿಲ್ಲ ಅವಾಗ, ಹಿಂಗ್ ರೋಡ್ ಆಗಿದೆ. ಸೊ ಗೈಸ್ KRS ಹತ್ರ KRS ರೋಡ್ ಅಲ್ಲಿ ನಾವು ಬಂದಿರೋದು. ಸೊ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದು ತುಂಬಾ ಫೇಮಸ್ ಆಗಿದ್ದ ಟೆಂಪಲ್ ಇದು. ಸೊ ಯಾರೆಲ್ಲ ಬಂದಿದ್ರಿ ಒಂದು ಲೈಕ್ ಮಾಡಿ, ಯಾರು ಬಂದಿಲ್ಲ ಪ್ಲಾನ್ ಮಾಡ್ಕೊಳ್ಳಿ. ಸೊ ಗೈಸ್ ನಾವು ಬಂದಿರೋದು ವೇಣುಗೋಪಾಲ ಸ್ವಾಮಿ ಟೆಂಪಲ್. ಸೊ ನಾನು ನಿಮಗೆ ಇದ್ರ ಬಗ್ಗೆ ಒಂದು ಸ್ಮಾಲ್ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಸೊ ನೀರಲ್ಲಿ ಮುಳುಗೋಗಿರೋ ಒಂದು ಟೆಂಪಲ್ನ ಮತ್ತೆ ಅದನ್ನು ತೆಗೆದು ಅದನ್ನು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿ ಅದನ್ನು ಬಿಲ್ಡ್ ಮಾಡ್ತಾರೆ. ಸೊ ಆ ಟೆಂಪಲ್ಲೇ ಇದು. ಸೊ ಇದೇ ಆ ಟೆಂಪಲು. ಇದೆಲ್ಲ ಪಾರ್ಕಿಂಗ್ ಸ್ಪಾಟ್ ಇದೆ. ಸೊ ಇದೇ ಆ ಟೆಂಪಲ್ಲು. ಈಗ ನಾವು ಆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಸೊ ಗೈಸ್ ಒಂದು ಸೈಡಿಂದ ಇದು ಕಾವೇರಿ ನದಿ. ಸೊ ಕಾವೇರಿ ನದಿ ಈ ಸರಿ ಮಳೆ ಸ್ವಲ್ಪ ಲೇಟ್ ಆಗಿದೆ, ಆದರೆ ಕಾವೇರಿ ನದಿ ಅಲ್ವಾ ನೋಡೋಕ್ಕೆ ಚೆನ್ನಾಗಿದೆ. ಗೈಸ್ ಎಂಟರ್ ಆಗ್ತಾ ಇದ್ದೀನಿ. ಸೊ ಇದೇ ಟೆಂಪಲ್ಲು. ನಾನು ನನ್ನ ವಿತ್ ಫ್ಯಾಮಿಲಿ ಲಾಸ್ಟ್ 3 years ಬ್ಯಾಕ್ ನಾನು ಈ ಟೆಂಪಲ್ಗೆ ಬಂದಿದ್ದೆ. ಅಗೇನ್ ಮತ್ತೆ ನಾನು ಅವಾಗ ಮದುವೆ ಆಗಿರಲಿಲ್ಲ. ಸೊ ಇವಾಗ ವಿತ್ ನನ್ನ ಮಗು ನಾನು ಈ ಟೆಂಪಲ್ಗೆ ಬರ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಅದು ಬಂದುಬಿಟ್ಟು ನಿಮಗೆ KRS ಡ್ಯಾಮ್ ಇದು. ಸೊ KRS ಡ್ಯಾಮ್ ಬ್ಯಾಕ್ ಸೈಡ್ ಇದು. ಸೊ ಏನು ಕಾಣಿಸ್ತಾ ಇದೆ ಅದು KRS ಡ್ಯಾಮು. ಸೊ ಇದು ಬಂದುಬಿಟ್ಟು ನಿಮಗೆ ಬ್ಯಾಕ್ ಸೈಡ್ ಬರುತ್ತೆ. ಸೊ ಇಲ್ಲಿಂದ ಎಂಟ್ರಿ ಇದೆ, ಇಲ್ಲಿಂದ ಹೋಗಿ ಬರಬೇಕು. ಸೊ ಅಲ್ಲೇ ಹೋಗೋಣ. ಏನು ಗೊತ್ತಾ ವಿಷಯ, ಇಲ್ಲಿ ಆ್ಯಕ್ಚುಲಿ ಒಳಗಡೆ ಫೋನ್ ಅಲೌಡ್ ಇಲ್ಲ. ಸೊ ಅದು ಮರ್ತೋಗ್ಬಿಟ್ಟೆ ನಾನು 3 years ಬ್ಯಾಕ್ ಬಂದಾಗ ನಾವು ಗೊತ್ತಿಲ್ಲದೆ ಒಂದು ಸಣ್ಣ ವಿಡಿಯೋ ಮಾಡಿದಷ್ಟೇ.
ಬಟ್ ಇಲ್ಲಿ ಫೋನ್ ಅಲೌಡ್ ಇಲ್ಲ, ವಿಡಿಯೋ ಅಲೌಡ್ ಇಲ್ಲ, ಏನೂ ಮಾಡಲಿಕ್ಕಿಲ್ಲ. ಸೊ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಬಟ್ ಸಂಜೆ ಮೇಲೆ ಇದೊಂದು ತುಂಬ ಚೆನ್ನಾಗಿರೋ ಒಂದು ವ್ಯೂ ಇದು, ಪ್ಲೇಸ್ ಇದು. ಸೊ KRS ಡ್ಯಾಮು ಅಲ್ಲಿ ಬಂದಿದೆ, ರಾಜರು ಕಟ್ಟಿದಂಥ ಡ್ಯಾಮ್ ಇದು. ಸೊ ಅಲ್ಲಿ ಫೋಟೋಸ್ ಎಲ್ಲ ಹಾಕಿದ್ದಾರೆ ಎಂಟ್ರೆನ್ಸಲ್ಲಿ. ಇದು 800 ವರ್ಷದ ಹಳೆ ದೇವಸ್ಥಾನ ಅಂತೆ, ನೀರಲ್ಲಿ ಮುಳುಗೋಗಿತ್ತು. ಚಂದ್ರಚಕೋರಿ ಮೂವಿಯಲ್ಲಿ ಅದೊಂದು ಸಾಂಗ್ ಇದೆ, ಅವನು ಅದ್ರ ಮೇಲೆ ಇಟ್ಕೊಂಡು ಆಟಾಡ್ತಿರ್ತಾನೆ. ಸೊ ಇದೇ ದೇವಸ್ಥಾನ ಅದು ಆಮೇಲೆ ಮತ್ತೆ ವಾಪಸ್ ತೆಗೆದು 70% ಒರಿಜಿನಲ್ ಇದೆಯಂತೆ, 30% ಅದನ್ನು ರೀಬಿಲ್ಡ್ ಅದನ್ನು ಸ್ವಲ್ಪ ಎಡಿಟ್ ಮಾಡಿದಾರಂತೆ. ಸೊ ತುಂಬ ಚೆನ್ನಾಗಿದೆ ಇದು ನೋಡಿ. ಸೊ ಇದು ನೋಡಿದ್ರೆ ನಮಗೆ ಹಂಪಿದು ನೆನಪಾಗುತ್ತೆ. ಇದು ಹಂಪಿದು ಇದೇ ಥರ ಇದೆ. ಸೊ ಅದು ನೆನಪಾಗುತ್ತೆ ಇದು ನೋಡಿದ್ರೆ. ಇದು ಕಟ್ಟಿರೋದು ಒಂದೇ ಕಲ್ಲಲ್ಲಂತೆ. ಸೊ ಇದು ಒಂದೇ ಕಲ್ಲಲ್ಲಿ ಕಟ್ಟಿರೋ ಒಂದು ಶಿಲಾನ್ಯಾಸ ಇದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡಿ ಇದು ರಥ, ಇದು ಒಂದೇ ಕಲ್ಲಲ್ಲಿ ಕಟ್ಟಿದ ರಥ ಇದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಸುಂದರವಾಗಿ ಕಟ್ಟಿದಾರಲ್ವ ಗೈಸ್. ಸೊ ನೋಡೋಕ್ಕೆ ಖುಷಿ ಆಗುತ್ತೆ ಇದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಅಲ್ಲೆಲ್ಲ ನೋಡಿ ಹೀಗಿದೆ ಪ್ಲೇಸ್ ಇದು. ನದಿನ ಯಾರು ನೋಡಿಲ್ಲ ಅವ್ರಿಗೆ ಇವತ್ತು ನಾನು ಕಾವೇರಿ ನದಿನ ತೋರಿಸ್ತೀನಿ. ಎಷ್ಟು ವಿಶಾಲವಾಗಿದೆ ಅಂದರೆ, ಎಷ್ಟು ದೊಡ್ಡದಾಗಿದೆ ಅಂದರೆ, ಯಾರಾದರೂ ನೋಡಿದ್ರು ಖುಷಿ ಪಡ್ತಾರೆ. ತಲಕಾವೇರಿಯಿಂದ ಹುಟ್ಟಿ ಅಲ್ಲಿಂದ ಹರಿದು ಮಡಿಕೇರಿ ಎಲ್ಲ ದಾಟಿ, ಸೊ ಎಲ್ಲ ಕಡೆ ಹರಿದು ಕೊನೆಗೆ ಇಲ್ಲಿ KRSಗೆ ಬಂದು ಇಲ್ಲಿಂದ ತಮಿಳ್ನಾಡಿಗೆ ಹೋಗ್ತಾಳೆ. ಸೊ ಕಾವೇರಿ ನದಿ ಇದು ಎಷ್ಟು ದೊಡ್ಡ. ಈ ಸರಿ ನೀರ್ದು ಇದು ಕಡಿಮೆ ಇದೆ, ಇಲ್ಲಾಂದ್ರೆ ಇಲ್ಲಿ ತನಕ ಬರೋದದು. ಸೊ ನೀರ್ದು ಕಡಿಮೆ ಇದೆ ನೋಡು. ದೇವಸ್ಥಾನ ಇದು ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಂತ. ತುಂಬ ವಿಶಾಲವಾಗಿದೆ ಅಲ್ಲ ಇದು. ತುಂಬ ಅಂದರೆ ತುಂಬ ವಿಶಾಲವಾಗಿದೆ ಅಲ್ವಾ. ಎಷ್ಟು ಬಿಡ್ತಾಗಿದೆ, ತಂಪಾದ ಗಾಳಿ ಬೀಸ್ತಾ ಇದೆ ಒಂದು ಕಡೆ. ನೇಚರು ಇಷ್ಟು ತುಂಬ ಚೆನ್ನಾಗಿದೆ, ಕ್ಲೈಮೇಟು ಚೆನ್ನಾಗಿದೆ. ಮಳೆ ಒಂದು ಚೆನ್ನಾಗಿ ಬಂದಿದ್ದಿದ್ರೆ ಇಷ್ಟರೊಳಗೆ. ಸೊ ಇಲ್ಲಿ ತನಕ ನೀರು ಬರೋದು. ಸೊ ನಾನು ನೋಡಿರೋ ಪ್ರಕಾರ ಇಲ್ಲಿ ತನಕ ನೀರು ಬರುತ್ತೆ. ಸೊ ಅಲ್ಲಿ ತನಕ ನೀರಿಲ್ಲ. ಸೊ ಇಲ್ಲಿ ಫುಲ್ ಕವರ್ ಆಗೋದು ಅದು ನೀರು. ಸೊ ಅಲ್ಲಿ ಗಾಡಿ ಏನಿದೆ, ಸೊ ಅಲ್ಲಿ ಏನಿದೆ ಅಲ್ಲೆಲ್ಲ ಗಾಡಿ ತೊಗೊಂಡೋಗಿ ಇದಾರಲ್ಲ, ಅಲ್ಲಿ ಎಲ್ಲ ಫುಲ್ ಕ್ಲೋಸ್ ಆಗೋದು ಅದು. ಅದೆಲ್ಲ ನೋಡಿದ್ದೀನಿ ನಾನು. ಓಕೆ ನೋಡಿ ಸೂರ್ಯನ ಕಿರಣಗಳು ಹೆಂಗೆ ಬೀಳ್ತಾ ಇದೆ ಅಂತ. ಇಲ್ಲಿ ಮಾತ್ರ ಎವ್ರಿ ಟೈಮ್ ಕಾಣುತ್ತದು. ಹಿಂಗೆ ಕಾಣಿಸ್ತಾ ಇದೆ ಸೂರ್ಯನ ಬೆಳಕದು ಹಿಂಗೆ ರೆಂಬೋ ಥರ ಬೀಳ್ತಾ ಇದೆ. ಸೂರ್ಯನ ಬೆಳಕು ಹಿಂಗೆ ಬೀಳ್ತಾ ಇದೆ. ಅದು ಲಾಸ್ಟ್ ಟೈಮ್ ಬಂದಂಗೂ ಹಂಗೆ ಕಾಣಿಸ್ತಾ ಇರ್ತದೆ. ಸೊ ಗೈಸ್, ಅದಕ್ಕೆ ನಾನು ಹೇಳ್ದು, ಮೈಸೂರಿಗೆ ಬಂದರೆ ಈ 2 ಜಾಗನೂ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಟೂರಿಸ್ಟ್ ಲಿಸ್ಟಲ್ಲಿ. ಸೊ ತುಂಬ ಇದೆ ಇಲ್ಲಿ ನೋಡೋಕ್ಕೆ. ಝೂ ಆಗಲಿ, KRS ಆಗಲಿ, ತುಂಬಾ ಇದೆ ನೋಡಲಿಕ್ಕೆ. ಬಟ್ ನೀವು ಇದರಲ್ಲಿ ಇನ್ನೂ 2 ಪ್ಲೇಸನ್ನು ಆ್ಯಡ್ ಮಾಡ್ಕೊಳ್ಳಿ. ವೇಣುಗೋಪಾಲ ಸ್ವಾಮಿ ಟೆಂಪಲ್, ಇನ್ನೊಂದು ಮ್ಯೂಸಿಯಮ್ಮು. ಅಗೇನ್ ಇನ್ನೊಂದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ, ಅದು ಬಂಡೀಪುರ ಕಾಡಿನ ಅಲ್ಲಿ ತನಕ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಅದು ಬೆಟ್ಟ ಗುಡ್ಡದ ಮೇಲಿದೆ, ಅದು ಇನ್ನೂ ಚೆನ್ನಾಗಿದೆ, ಸೂಪರ್ ಆಗಿದೆ. ಅದನ್ನು ಮಾಡಬೇಕಂತ ಆಸೆ ಆಗಿದೆ ನನಗೆ. ನೋಡೋಣ. ನೋಡಿ ಎಲ್ಲ ಒಂದು ವಾಕ್ ಹೋಗ್ತಾ ಇದ್ದಾರೆ. ಸೊ ಇವರು ಬರ್ತಾ ಇದ್ದಾರೆ. ನೋಡಿದ್ಯಲ್ಲ, ನೀ ಹೇಳು ಹೆಂಗಿದೆ ಅಂತ. ಫಸ್ಟ್ ಟೈಮ್ ಅಲ್ಲ ನೀನು ನೋಡಿದ್ದು. ನಿನಗೆ ಕೇಳ್ತೀನಿ ನಾನು, ಬೇರೆ ಯಾರಿಗೂ ಕೇಳಲ್ಲ. ಹೇಳು, ಈ ದೇವಸ್ಥಾನ ನೋಡ್ಕೊಂಡು ನಿಂಗೆ ಏನು ಅನಿಸ್ತು? ಚೆನ್ನಾಗಿದೆ. ಇವಾಗ ಇದು ಓಲ್ಡ್ ಟೆಂಪಲ್ ಅನ್ನ ರೀಫಾಲಿಶ್ ಎಲ್ಲ ಮಾಡಿ ಫುಲ್ ಅಂದ್ರೆ ನದಿಯೊಳಗೆ ಮುಳುಗಿ ಫುಲ್ ಡೆಸ್ಟ್ರಾಯ್ಡ್ ಆಗಿದ್ದಿತ್ತು ಕಲ್ಲೆಲ್ಲ. ಅದನ್ನ ಪುನಃ ರೀಪಿಟಿಂಗ್ ಮಾಡಿಸಿ ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್. ಈ ಫಸ್ಟ್ ಟೈಮ್ ಬರುತ್ತಾನೆ ಇಲ್ಲಿ? ಚೆನ್ನಾಗಿದೆ ನೇಚರ್ ವ್ಯೂಸ್. ಫಸ್ಟ್ ಟೈಮ್ ಬರೋದು, ಅದಕ್ಕೆ ಕರ್ಕೊಂಬಂದೆ ಇವಳಿಗೆ. ಸೊ ಇವಳು ಖುಷಿ ಆಗಲಿ ಅಂತ. ಸ್ವಲ್ಪ ಇದೆಲ್ಲ ನೋಡ್ಬೇಕಲ್ವಾ, ಇದೆಲ್ಲ ನೋಡಬೇಕು, ಎಲ್ಲ ನೋಡಬೇಕು. ಅದೇ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಅದೇ ಥರ 800 ಹಿಂದೆ ಅಂದ್ರೆ 800 ವರ್ಷದಿಂದ ಅಂತ ಗೊತ್ತೇ ಆಗಲ್ಲ, ಅಷ್ಟು ಟೆಂಪಲ್. ಹೌದು. ಲಾಸ್ಟ್ 3-4 ಇಯರ್ಸ್ ಬ್ಯಾಕ್ ನಾನು ಬಂದಾಗ ಹಾಗಾಗಿ ಇತ್ತದು, ಮತ್ತೆ ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಹೌದು. ಸೊ ಕೆಲವರು ಅಲ್ಲೇ ಹೋಗಿದ್ದಾರೆ ನೋಡಿ, ಎಷ್ಟು ದೊಡ್ಡ ಇದೆ ನೋಡಿ ಇದು. ಇದೆ ಕಾವೇರಿ ನದಿ.
ಸೊ ಗೈಸ್ ಇದೇ ಇಲ್ಲಿದು ವ್ಯೂ ಪಾಯಿಂಟ್ ಇದು. ಸೊ ಇಲ್ಲಿ ನೋಡಿ ಹೆಂಗ್ ಕಾಣಿಸುತ್ತೆ ಅಂತ. ಸೊ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸನ್ಸೆಟ್ ಆಗೋ ಟೈಮ್ ಬಂದ್ರೆ ಈ ತರ ಕಾಣಿಸುತ್ತೆ. ಇಲ್ಲಿ ಫುಲ್ ಜೋರಾಗಿ ಗಾಳಿ ಬೀಸ್ತಾ ಇದೆ. ತುಂಬಾ ಹೈಟ್ ಮಾಡಿದ್ದಾರೆ. ನೀರು ಬರುತ್ತೆ ಇಲ್ಲಿ ತನಕ ನೀರು ತುಂಬುತ್ತೆ. ಇಲ್ಲಿ ತನಕ ತುಂಬುತ್ತೆ ನೀರು. ಅದೆಲ್ಲ ಏನು ಕಾಣಿಸೋದಿಲ್ಲ. ಅದು ಫುಲ್ ನೀರು ಕಡಿಮೆ ಇದೆಯಲ್ಲ. ಈಗ ಮಳೆನೇ ಸ್ಟಾರ್ಟ್ ಆಗಿದೆ ಲೇಟು. ಮಳೆಗೆ ಎಲ್ಲಿ ಇದು ಮಾಡ್ತೀಯ. ಅದರಲ್ಲೂ ಚೆನ್ನಾಗಿ ಬಿಡ್ತಾ ಇದಾರೆ. ಇದೇ ಡ್ಯಾಮ್ ಇದು, KRS ಡ್ಯಾಮ್. ಅಲ್ಲಿ ತನಕ ಬರುತ್ತೆ, ಅಲ್ಲಿ ತನಕ ಬರುತ್ತೆ ನೀರು ಅಲ್ವಾ guys? ಎಲ್ಲ ಕಡೆಯಿಂದ ಬರ್ತಾರೆ ಟೂರಿಸ್ಟ್. ಇದೆಲ್ಲ ನೋಡಕ್ಕೆ ಮೈಸೂರಿಗೆ ಬಂದವರು ಇಲ್ಲೆಲ್ಲ ಬಂದು ನೋಡ್ತಾರೆ. ಸೊ ನಾವು ಫಸ್ಟ್ ನಮ್ಮೂರನ್ನು ನೋಡಬೇಕು, ಆಮೇಲೆ ಬೇರೆ. ನಾನು ಥೈಲ್ಯಾಂಡಿಂದ ಬಂದಿದ್ದು ನೆಕ್ಸ್ಟ್ ಇಲ್ಲೇ ಮೈಸೂರಿಗೆ. ಸೊ ಇಲ್ಲಿಂದ ನಾವು ಮ್ಯಾಂಗ್ಳೂರ್ ಹೋಗ್ತಾ ಇದೀವಿ. ಸೊ ಅದಕ್ಕೆ ಇದನ್ನೆಲ್ಲ ನೋಡಿಕೊಂಡು ಹೋಗ್ಬೇಡಣ ಅಂತ ಅಲ್ವಾ. ಯಾಕೆ ನನ್ನ ವೈಫು ಅವರೆಲ್ಲ ನೋಡಿರಲಿಲ್ಲ ಇದು. ಸೊ ಅದಕ್ಕೆ ಅವ್ರಿಗೂ ಒಂದ್ಸರಿ ತೋರಿಸ್ಬಿಡೋಣ ಅಂತೇಳಿ. ಸೊ ನಾನು ನೋಡಿದ್ದೀನಿ ಮೊದಲೇ ನೋಡಿ. ಗೈಸ್, ಸೊ ಟೆಂಪಲ್ದೆಲ್ಲ ಮುಗೀತು. ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ತಾಯಿ ದರ್ಶನ ಮಾಡಬೇಕು ಅಂತ. ಸೊ ಗೈಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಈ ವಿಡಿಯೋ ಕೊನೆ ತನಕ ನೋಡಿ. ಆ್ಯಂಡ್ ನಮ್ಮನ್ನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿ.